ಹೇಳ್ತಾ ನನ್ನ ಇಲಾಖೆ ಮಹಿಳಾ ಇಲಾಖೆ. ಸೊ ನಮ್ಮ ಸೆಕ್ರೆಟರಿ ಅವರು ಕೂಡ ಮಹಿಳೆಯರು. ನೋಡಿ, ಅವರು IAS ಆಫೀಸರ್, ಸೀನಿಯರ್ IAS ಆಫೀಸರ್ ಇಕ್ಬಾಲ್, ನಮ್ಮ ಶ್ಯಾಮ್ಲಾ ಇಕ್ಬಾಲ್ ಅವರು, ಕೇರಳದವರು. ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಅವ್ರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತ. ಅದೇ ರೀತಿ ನಮ್ಮ ಮಹಿಳಾ ಅಭಿವೃದ್ಧಿ ನಿಗಮದ ನಮ್ಮ MD ಅವರಾದಂತ ಸಹೋದರಿ ಪುಷ್ಪಲತಾ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ನಿರ್ದೇಶಕರಾದಂಥ ರಾಘವೇಂದ್ರ ಅವರು, ನಿಶ್ಚಲ್ ಅವರು, ಗೌಡ್ರು, ನಾಗನ್ ಗೌಡ್ರು ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಅದೇ ಅನೇಕ ಮಹಿಳೆಯರು ಬಂದಿದ್ದೀರಾ. ನಿಮ್ಮನ್ನೆಲ್ಲ ನೋಡಿ ನಾವು ಬೆಳೆದಿದ್ದೀವಿ. ಜೊತೆಯಲ್ಲಿ ನಿಮ್ಮ ಪ್ರಶಸ್ತಿಯನ್ನ ತೆಗೆದುಕೊಳ್ಳೋದು ನೋಡ್ಲಿಕ್ಕೆ ನನ್ನ ಅಣ್ಣ ತಮ್ಮನ್ ಬಂದಿದ್ದಾರೆ. ಅದು ಬಹಳ ವಿಶೇಷ. ಅದು ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಅನಿಸ್ತು. ಮಹಿಳೆಯರ ಕಾರ್ಯಕ್ರಮ ಇದೆ ಬಿಡ್ರಪ್ಪ, ಬರೀ ಮಹಿಳೆಯರಿಗೋಸ್ಕರ ಸೀಮಿತ ಅಂತ ಅಲ್ಲ. ಆ ಒಂದು ಕಾಲ ಇತ್ತು, ಒಂದು 50 ವರ್ಷದ ಹಿಂದೆ, 25 ವರ್ಷದ ಹಿಂದೆ ಆ ಕಾಲ ಇತ್ತು. ನಾನು ಹುಟ್ಟಿದ್ದು 1975, 50 ವರ್ಷ, 49 ಮುಗಿದು 50 ಶುರು ಆಗಿದೆ. ಹೂ ಅಂತೀರಲ್ರಿ, ಕಾಣಿಸ್ತೀನ ನಾನು ಹಾಗೆ? ಅದು ಹೇಳ್ರಿ. ಏಜ್ ಈಸ್ ನಥಿಂಗ್. ಬಟ್ 50 ವರ್ಷದಲ್ಲಿ ನಾವು ಏನ್ ಸಾಧನೆ ಮಾಡಿದ್ವಿ, 50 ವರ್ಷದ ಹಿಂದೆ ಏನ್ ಜನರ ವಿಚಾರಧಾರೆಗಳಿತ್ತು, ಜನ ಏನನ್ನ ಬಯಸ್ತಾ ಇದ್ರು. 50 ವರ್ಷದ ಹಿಂದೆ ಹೆಣ್ಣು ಹುಟ್ಟಬಾರ್ದು, ಒಂದು ಹೆಣ್ಣಾಯ್ತು, 2 ಹೆಣ್ಣಾಯ್ತು, ಬೇರೆ ಮದುವೆ ಮಾಡಿ, ಹಳ್ಳಿಗಳು ನಮ್ಮ ಕಡೆಯಲ್ಲಿ ಬೇರೆ ಮದ್ವೆ ಮಾಡಿ ಹೆಣ್ಣು ಹುಟ್ಟತಾ ಇದ್ದಾವೆ ಅಂತ ಬೇರೆ ಮದ್ವೆ ಮಾಡಿದಂತ ನೂರಾರು ಉದಾಹರಣೆಗಳನ್ನ ಕೊಡುವಂತ ಅವತ್ತು ಒಂದು ಕಾಲ ಇತ್ತು. ಇವತ್ತು ಒಂದು ಕಾಲ ಇದೆ. ಹೆಣ್ಣೆ ಇರ್ಲಿ, ಗಂಡೇ ಇರ್ಲಿ, ಗಂಡಸರಿಗೆ ಸಮಾನವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಶಬಾಷ್ಗಿರಿಯನ್ನ ತೆಗೆದುಕೊಳ್ತಾ ಇದ್ದವರು ಯಾರು ಅಂತಂದ್ರೆ ಅದು ಒಬ್ಬ ಮಹಿಳೆ. 364 ದಿನ, 54 ಸ್ವಲ್ಪ ಮ್ಯಾಥ್ಸ್. 364 ದಿನದಲ್ಲಿ 54 ದಿನದಲ್ಲಿ ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಈಗ 5 ಅಥವಾ 6? ನಾನು ಹೇಳ್ತಾ ಇದ್ದೀನಿ ಬಿಡಿ, ಪಾಪ ನನ್ನನ್ನ. 354 ದಿನದಲ್ಲಿ ಇದೇ ತಮಾಷೆ ಆಯ್ತಲ್ಲ. ಓಕೆ, ವರ್ಷ ಇಡೀ ಆಗ್ಬೋದಾ? ವರ್ಷ ಇಡೀ ಒಂದು ದಿನ ಮಹಿಳೆಯನ್ನ ಊಹಿಸಿದ್ಲೆ ಮನೆಯನ್ನ, ಸಮಾಜವನ್ನ ನೆನಪಿಸ್ಕೊಳ್ಳಿ ಸಾಧ್ಯನಾ? ಒಂದು ದಿನ ಮಹಿಳೆಯರಿಲ್ಲಪ್ಪ, ನಾವೆಲ್ಲ ಒಂದ್ ಕಡೆ ಬಂದ್ಬಿಟ್ವಿ, ಸ್ಟ್ರೈಕಿಗೆ ಕುತ್ಕೊಂಡು ಬಿಟ್ವಿ. ಆ ಮನೆ, ಆ ಸಮಾಜ ಊಹಿಸ್ಕೊಳ್ಳಿ ಆಗತ್ತಾ? ಆಗದಿಲ್ಲ, ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದ್ರೆ ಬಂಧುಗಳೇ, ನಾವು ಹುಟ್ಟಿದಾಗಿಂದ ಮಹಿಳೆಯರಿಗೊಂದು ಗುಣಧರ್ಮ ಏನು ಅಂತಂದ್ರೆ ಜವಾಬ್ದಾರಿ. ನಾವು ಜವಾಬ್ದಾರಿ. ನಾವು 5 ವರ್ಷದವರೇ ಇರ್ಲಿ, 10 ವರ್ಷದವರೇ ಇರ್ಲಿ, 15 ವರ್ಷ ಇರ್ಲಿ, 20, 30, 40, ನಮಗೆ ಒಂದು ಬದ್ಧತೆ ಇದೆ, ನಮಗೆ ಒಂದು ಜವಾಬ್ದಾರಿ ಇದೆ ಅಂತ ಹೇಳಿ ಗಂಡಸರಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರಿಗಿನ 100% ಜಾಸ್ತಿ ಬದ್ಧತೆ ನಮಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಪರವರಿಷು ಅಂದ್ರೆ ನಮ್ಮನ್ನ ಬೆಳೆಸಿದ್ದು ಕೂಡ ಅದೇ ಸಂಸ್ಕೃತಿಯಲ್ಲಿ. ನೀನ್ ಮನೆಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು, ಗಂಡನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅತ್ತೆ ಮಾವನವರ ಸೇವೆಯನ್ನ ಮಾಡಬೇಕು. ಇದನ್ನೇ ಅಲ್ವಾ ನಮಗೆ ನಮ್ಮ ಹಿರಿಯರು ತಲೆಯೆಲ್ಲ ಹಾಕಿದ್ದು. ಅದರ ಜೊತೆಯಲ್ಲಿ ಇತ್ತೀಚಿನ ಕಾಲದಲ್ಲಿ ಮಹಿಳೆ ಯಾವ ಮಟ್ಟಕ್ಕೆ ಮುಂದೆ ಬರ್ತಾ ಇದ್ದಾಳೆ ಅಂತಂದ್ರೆ, ಮನೆಯಲ್ಲಿ ಈ ಜವಾಬ್ದಾರಿಗಳನ್ನ ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಮನೆ ಆಚೆ ಬಂದು ಇವತ್ತು ಸೈ ಎನಿಸ್ಕೊಳ್ತಾ ಇದ್ದಾಳೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನ ಹೆಜ್ಜೆಯನ್ನ, ದಾಪುಗಾಲನ್ನ ಇಟ್ಟು ಮುಂದೆ ಸಾಗ್ತಾ ಇದ್ದಾಳೆ. ನಿಮಗೆ ಒಂದು ಉದಾಹರಣೆ ಹೇಳ, 2 ಉದಾಹರಣೆ ಹೇಳ, 3 ಉದಾಹರಣೆ ಹೇಳ, ಸಾವಿರಾರು ಉದಾಹರಣೆಗಳು ನನ್ನ ಕಣ್ಣೆದುರುಗಡೆ ಇವತ್ತು ನೀವು ಕೂತ್ಕೊಂಡಿದ್ದೀರಾ. ನಿಮ್ಮದೆಲ್ಲರದು ಒಂದೊಂದು ಜೀವನದ ಕಥೆಯನ್ನ ನಾವು
ಬರಿಬಹುದು, ನಮ್ಮ ಜೀವನದ ಕಥೆಯನ್ನ ನಾವು ಹೇಗೆ ಬರಿಬಹುದು, ಹಾಗೆ ಪ್ರತಿಯೊಂದು ಮಹಿಳೆಗೆ ತನ್ನದೇ ಆದಂತ ಒಂದು ಕತೆ ಅಂತ ಇರುತ್ತೆ. ಬಂಧುಗಳೇ, ಇವತ್ತು ಇಡೀ ವಿಶ್ವದಲ್ಲಿ ನಾವು ಮಹಿಳಾ ದಿನಾಚರಣೆಯನ್ನ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡುವಂತ ಕಾಲದಲ್ಲಿ ಒಂದು ನಮ್ಮ ಅಪವಾದ ಏನು ಅಂತಂದ್ರೆ 3 ಜನ ಮಹಿಳೆಯರು ಸೇರ್ಲಿಕ್ಕೆ ಆಗಲ್ಲ, 100 ಜನ ಪುರುಷರು ಸೇರ್ತಾರೆ ಅನ್ನುವಂತ ಒಂದು ಅಪವಾದ. ಜಲಸ್ ಅದು ಬೇಡ ನಮಗೆ. ಆ ಜಲಸ್ ಅನ್ನುವಂತ ಪದ ಬೇಡ. ಅತ್ತೆ ಸೊಸೆಯನ್ನ ಬೆಂಬಲಿಸಬೇಕು, ಸೊಸೆ ಅತ್ತೆಯನ್ನ ಬೆಂಬಲಿಸಬೇಕು, ಅಣ್ಣ ತಂಗಿಯನ್ನ ಬೆಂಬಲಿಸಬೇಕು, ಗಂಡ ಹೆಂಡತಿಯನ್ನ ಬೆಂಬಲಿಸಬೇಕು. ಅಂದಾಗ ಸುಮಧುರವಾದಂತ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಾಧ್ಯ. ಇವತ್ತು ರಾಜಕಾರಣದಲ್ಲಿ ನಾನು ಇಂದಿರಾ ಗಾಂಧೀಜಿಯವರ ಬಗ್ಗೆ ಹೇಳಬೇಕಾಗತ್ತೆ. ಯಾವ ಕಾಲದಲ್ಲಿ ಇಂದಿರಾ ಗಾಂಧೀಜಿಯವರು ಈ ದೇಶದ ಪ್ರಧಾನಮಂತ್ರಿ ಆದ್ರು? ಬಂಧುಗಳೇ, ವಿಚಾರ ಮಾಡಿ. ಓ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದವರು, ಅದಕ್ಕೆ ಇಂದಿರಾ ಗಾಂಧಿ. ನೋ, ಇಂದಿರಾ ಗಾಂಧೀಜಿಯವರು ಒಬ್ಬ ಮಹಿಳೆಯ ಪ್ರತೀಕ ಅಂತ ತಿಳ್ಕೊಳ್ಳಿ, ಒಬ್ಬ ದುರ್ಗೆ ಅಂತ ತಿಳ್ಕೊಳ್ಳಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ಭಾಷಣದಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕವಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು, ಆಪ್ ಏಕ್ ಕೇವಲ್ ಮಹಿಳಾ ನೈ, ಪ್ರಧಾನಮಂತ್ರಿ ನೈ, ಆಪ್ ಇಸ್ ದೇಶ್ ಕಿ ದುರ್ಗಾ ಮಾತಾ ಹೋ ಅಂತ ಹೇಳಿದ್ರು. ಯಾಕೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹುಟ್ಟಿದಾಗ ಸ್ವತಂತ್ರ ಚಳವಳಿ, ಸ್ವತಂತ್ರ ಹೋರಾಟದಲ್ಲಿ ತಂದೆ ಒಂದ್ ಕಡೆ, ತಾಯಿ ಒಂದ್ ಕಡೆ, ಆಗರ್ಭ ಶ್ರೀಮಂತರ ಮಗಳು ಇಂದಿರಾ ಗಾಂಧಿ ಅವರು. ನಮ್ಮ ತರ ನಿಮ್ಮ ತರ ಅಲ್ಲ, ಆಗರ್ಭ. ಈಗ ಹೇಗೆ ಅದಾನಿ ಅಂಬಾನಿಯವರು ದೇಶಕ್ಕಿಬ್ರಿದಾರೋ ಹಾಗೆ ಆಗರ್ಭ ಶ್ರೀಮಂತರು ಮೋತಿಲಾಲ್ ಅಂತವರ ಮನೆಯಲ್ಲಿ ಹುಟ್ಟಿದಂತ ಇಂದಿರಾ ಗಾಂಧಿ 11ನೇ ವಯಸ್ಸಿಗೆ ತಂದೆ ಜೈಲಿನಲ್ಲಿ, ತಾಯಿಗೆ ಹುಷಾರಿಲ್ಲ, ಆದ್ರೆ ಸ್ವತಂತ್ರ ಚಳವಳಿಯಲ್ಲಿ ಧುಮುಕಿದ್ದಾರೆ. ತಂದೆ ತನ್ನ ಯೌವನದ 14 ವರ್ಷ ಜೈಲಲ್ಲಿ ಇದ್ರೂ ಕೂಡ ಆ ಹೆಣ್ಮಗಳು ಹೋರಾಟ ಮಾಡಿ ಒಂದು ದಿನ ಈ ದೇಶದ ಪ್ರಧಾನಮಂತ್ರಿಯಾಗಿ 17 ವರ್ಷ ದೇಶದ ಪ್ರಧಾನಮಂತ್ರಿ, ಉಕ್ಕಿನ ಮಹಿಳೆ ಅಂತ ಹೇಳಿ ಆಗಿ ಈ ದೇಶಕ್ಕೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾರೆ. ಅದು ಭಾರತ ದೇಶದ ನೆಲದ ಹೆಣ್ಣ ಮಕ್ಕಳ ಒಂದು ಧೈರ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ಅನೇಕ ಮಹಿಳೆಯರಿಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ. ನನ್ನ ತಾಯಿ, ನಾನು ಆ ಕುಟುಂಬದ ವಂಶಸ್ಥಳು. ನನಗೆ ಬಹಳ ಸಂತೋಷ ಅನ್ಸುತ್ತೆ. ನಾನು ಹೋದ ಬಾರಿ ಕೂಡ ಇದನ್ನ ಹೇಳ್ತಾ ಇದ್ದೆ. ಸೌಮ್ಯ, ಕಿತ್ತೂರು ರಾಣಿ ಚೆನ್ನಮ್ಮ ಯಾವ ಸೆಂಚುರಿನಲ್ಲಿ ಬ್ರಿಟಿಷರ ವಿರುದ್ಧ ಸೂರ್ಯ ಮುಳುಗದಂತ ಸಾಮ್ರಾಜ್ಯ ಅಂತ ಹೇಳ್ತಾ ಇದ್ರು ಬ್ರಿಟಿಷರ ಸಾಮ್ರಾಜ್ಯಕ್ಕೆ, ಅಲ್ವಾ? ನಾವು ಕಲ್ತಿದ್ದೀವಿ, ನೀವೆಲ್ಲ ಕಲ್ತಿದ್ದೀರಿ. ನೀವು ನನಗಿನ್ನ ಸ್ವಲ್ಪ ಜಾಸ್ತಿ ಕಲ್ತಿದ್ದೀರಾ. ನಾಗಲಕ್ಷ್ಮಿ, ಸೌಮ್ಯ, ನೀವು ಬಿಡಿ IAS, ಇವ್ರು KS, ನಾವು ಸ್ವಲ್ಪ ಕಡಿಮೆ ಕಲ್ತಿದ್ದೀವಿ. ನಾವು ಅನುಭವ ಜಾಸ್ತಿ, ಹೇಗೆ ನಮಗೆ ಸಾಮಾಜಿಕ ಅನುಭವ ಜಾಸ್ತಿ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನುವಂತ ಸಂದರ್ಭದಲ್ಲಿ ಕಪ್ಪನ್ನ ನಿಮಗೆ ಯಾಕೆ ಕೊಡಬೇಕು, ನನ್ನ ಸ್ವಾಭಿಮಾನವನ್ನ ನಾನು ಉಳಿಸ್ಕೊಳ್ತೀನಿ ಅಂತ ಹೇಳಿ ಬಲಗೈ ಬಂಟನಾದಂತ ಸಂಗೊಳ್ಳಿ ರಾಯಣ್ಣನ ಜೊತೆ ಯುದ್ಧ ಹೋಗಿ ತ್ಯಾಕ್ರಯ್ಯ ಚಂಡನ್ನ ಅವತ್ತಿನ ಕಾಲದಲ್ಲಿ ತಗೋದ್ರು. ಇದು ಇತಿಹಾಸ. ನಾನು ಹೇಳೋ ತಾತ್ಪರ್ಯ, ಅವ್ರನ್ನ ಇಲ್ಲಿ ಯಾಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಮಹಿಳೆಗೆ ಇಲ್ಲಿವರೆಗೆ ಬಂದ್ರೆ ಏನನ್ನಾದ್ರೂ ಮಾಡ್ಲಿಕ್ಕೆ ಮಹಿಳೆ ಧೈರ್ಯದಿಂದ ಮುಂದೆ ನುಗ್ಗುತ್ತಾಳೆ. ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ರೆ ಏನನ್ನೂ ಮಾಡ್ಲಿಕ್ಕೆ ಹಿಂದೆ ಸರಿಯೋದಿಲ್ಲ ಅನ್ನುವಂತ ಒಂದು ಸಣ್ಣ ಉದಾಹರಣೆಯನ್ನ ತಮಗೆ ಕೊಟ್ಟು, ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಇಡೀ ರಾಜ್ಯದಲ್ಲಿ ಸುಮಾರು 37 ಲಕ್ಷ ಮಕ್ಕಳ ಲಾಲನೆ, ಪಾಲನೆ, ಪೌಷ್ಟಿಕ ಆಹಾರ, ಅವರ ಕಲಿಕೆ ನನ್ನ ಇಲಾಖೆಯ ಜವಾಬ್ದಾರಿಯನ್ನ ತಲೆ ಮೇಲೆ ಹೊತ್ಕೊಂಡಿದ್ದೀನಿ. ಸುಮಾರು 15 ಲಕ್ಷಕ್ಕಿಂತ ಜಾಸ್ತಿ ಬಾಣಂತಿಯರು ಮತ್ತು ಬಸುರಿ ಹೆಣ್ಮಕ್ಕಳ ಒಂದು ಆರೈಕೆಯನ್ನ ತಲೆ ಮೇಲೆ ಹೊತ್ಕೊಂಡಿದೆ. 3 ತಿಂಗಳ ಗರ್ಭಿಣಿಯಿಂದ ಹಿಡಿದು 100 ವರ್ಷದ ತಾಯಂದ್ರವರೆಗೂ ಕಾರ್ಯಕ್ರಮ. ನಿನ್ನೆ ತಾನೇ ನನ್ನ ಅಂಗನವಾಡಿಯ ಕಾರ್ಯಕರ್ತರಿಗೆ, ಸಹಾಯಕರಿಗೆ ನಾನು ಶುಭಾಶಯಗಳನ್ನ ಹೇಳ್ತೀನಿ. ನೀವು 2,000 ರೂಪಾಯಿ ಅಂತ ಹೇಳಿದ್ರಿ, ನಾವು 1,000 ರೂಪಾಯಿ ಕೊಟ್ಟಿದ್ದೀನಿ. ಕ್ಷಮಿಸಿ, ಮತ್ತೆ ಮುಂದೆ ಕೊಡೋಣ. ಯಾಕಂತಂದ್ರೆ ತಮ್ಮ ಗೌರವ ಧನವನ್ನ ಕೊಡ್ಲೇಬೇಕು ಅಂತ ನಾವು ಇವತ್ತರಿಗೆ ಹಿಡ್ಕೊಂಡು ತಮಗೆ 1,000 ರೂಪಾಯಿ ಮತ್ತು ಸಹಾಯಕರಿಗೆ 7,100 ರೂಪಾಯಿಯನ್ನ ನಾವು ಕೊಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ತಮ್ಮ ಒಂದು ಗೌರವಕ್ಕೆ ಧಕ್ಕೆ ಆಗದ ರೀತಿ ಗೌರವ ಧನವನ್ನು ಕೂಡ ನಾವು ಜಾಸ್ತಿ ಮಾಡಲಿಕ್ಕೆ
ಸಹಾಯ ಸಹಕಾರ ನಾನು ಮಾಡ್ತೀನಿ. ಇಲ್ಲಿ ಅನೇಕರು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಲ್ಲ, ಈ ಕಾರ್ಯಕ್ರಮ ಬರೀ ಬೆಳಗ್ಗೆ 10 ಗಂಟೆಯಿಂದ 12:30ವರೆಗಿನ ಕಾರ್ಯಕ್ರಮ ಅಲ್ಲ. ಸುಮಾರು 1 ತಿಂಗಳ ಶ್ರಮ ಈ ಕಾರ್ಯಕ್ರಮದ ಹಿಂದೆ ಇದೆ. ಈ ಕಾರ್ಯಕ್ರಮವನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನನ್ನ ಇಲಾಖೆಯ ಪ್ರತಿಯೊಬ್ಬರು ಕೂಡ ಶ್ರಮಿಸಿದ್ದಾರೆ. ಪಿಯೂನನ್ನ ಹಿಡ್ಕೊಂಡು ಸೆಕ್ರೆಟರಿಯವರೆಗೆ ಬಹಳಷ್ಟು ಮಹಿಳಾ ಅಧಿಕಾರಿಗಳು ಈ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಆಗ್ಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಾಡಿದ್ದಾರೆ. ಬಂಧುಗಳೇ, ನೀವಂತ ಇರ್ಬೋದು, ಬೆಳಗ್ಗೆ 10 ಗಂಟೆಯಿಂದ ಬಂದಿದ್ದೀವಿ ನಾವು, ಇನ್ನೂ ಮೇಡಮ್ ಬರ್ಲಿಲ್ಲ, ಇನ್ನೂ ಮಂತ್ರಿಗಳು ಬರ್ಲಿಲ್ಲ. ಆದ್ರೆ ಏನ್ ಮಾಡ್ಲಿ, ಬೆಲ್ಟ್ ಹಾಕೊಂಡು ಗಾಡಿಯಲ್ಲಿ ಕುತ್ಕೊಂಡಾಗ ಗಾಡಿ 30 ಮೇಲೆ ಹೊಡೆಯೋದನ್ನೇ ಇಲ್ಲ ಡ್ರೈವರ್. ನಾನು ಬೈದ್ರು ಕೂಡ, ಯಾಕಂದ್ರೆ ಅವನೇ ಅಲ್ಲ ಆಕ್ಸಿಡೆಂಟ್ ಮಾಡಿದಂತ ಸಂದರ್ಭದಲ್ಲಿ ಅವನೇ ಇದ್ನಲ್ಲ, ಅವ್ನ ಪಾಪ ಇಲ್ಲ, ನಾನು ನೀವು ಏನ್ ಮಾಡಿದ್ರು ಪರವಾಗಿಲ್ಲ, ನಾನು 30 ಮೇಲೆ ಹೊಡೆಯೋದಿಲ್ಲ ಅಂತ ಮನೆಯಿಂದ ಇಲ್ಲಿ ಬರೋದ್ರೊಳಗಡೆ 1 ಗಂಟೆ 15 ನಿಮಿಷ ಟೈಮ್ ತಗೊಂಡು. ಆದ್ರೂ ಕೂಡ ಒಂದು ಸಂತೋಷದಿಂದ ಯಾಕೆ ಇಲ್ಲಿ ಬಂದಿದ್ದೀನಿ, ಕುತ್ಕೊಂಡಿದ್ದೀನಿ ಅಂದ್ರೆ ನನಗೆ ಆ ನೋವನ್ನ ಮರಿಬೇಕಾಗಿದೆ. ಮತ್ತೆ ಮೊದಲಿನ ತರ ಓಡಾಡ್ಬೇಕಾಗಿದೆ, ಪಾದರಸದ ತರ ಓಡಾಡ್ತಾ ಇದ್ದೆ. ನನಗೆ ಮತ್ತೆ ಈಗೆಲ್ಲೋ ಒಂಚೂರು ಕಟ್ಟ ಹಾಕದಂಗ ಆಗಿದೆ, ಮತ್ತೆ ಓಡಾಡ್ಬೇಕು ಅಂತ ಅನ್ಸುತ್ತೆ. ಇಲ್ಲಿ ಬಹಳಷ್ಟು ಮುಖಗಳು ಬಹಳ ಸುಂದರವಾಗಿ, ಎಲ್ಲರೂ ಸುಂದರವಾಗಿ, ಮಹಿಳೆ ಸುಂದರ, ಮಹಿಳೆ ಅಂದ್ರೆ ಶೃಂಗಾರ ಪ್ರಿಯೆ ಅಲ್ವಾ. ನಾನು ರೆಡಿಯಾಗಿ ಬರ್ತಾ ಇದ್ದೆ, ಅಮ್ಮ ಅಂತ ನಮ್ಮ ತಾಯಿ ಹೇಳಿದ್ರು, ಏನು ಒಂದೇ ತರ ನೀನ್ ಕಿವಿಯಲ್ಲಿ 25 ವರ್ಷ ಆಯ್ತು ಅದೇ ಕಿವಿಯಲ್ಲಿ ಹಾಕೋತೀಯ, 25 ವರ್ಷ ಆಯ್ತು ಅದೇ ತಾಳಿ ಹಾಕೋತೀಯ, ಇವತ್ತು ಏನಾದ್ರೂ ಚೇಂಜ್ ಹಾಕೊಂಡು ಹೋಗು ಅಂತ ಹೇಳಿ. ನಾನು ಹೇಳಿದೆ, ಬೇಡ ಮಮ್ಮಿ, ನಂಗೆ ಅದೆಲ್ಲ ಸೇರೋದಿಲ್ಲ ಅಂತ. ಇಲ್ಲ, ಇವತ್ತು ಓಲೆ ಚೇಂಜ್ ಮಾಡು ಅಂತ. ಅದಕ್ಕೆ ನನಗೆ ಇಲ್ಲಿ ಬಂದ್ಮೇಲೆ ಸಮಾಧಾನ ಆಯ್ತು. ಸ್ವಲ್ಪ ಜನ ಏನೋ ಓಲೆ ಗಿಲೆ ಎಲ್ಲ ಚೆನ್ನಾಗಿ ಹಾಕೊಂಡು ಬಂದಿದ್ದಾರೆ, ಓ ನಾನು ಅಡ್ಜಸ್ಟ್ ಆದೆ ಅಂತ. ಹೇಳೋ ತಾತ್ಪರ್ಯ, ನಮ್ಮ ಭವಿಷ್ಯವನ್ನ ಕಟ್ಕೊಳ್ಳಕ್ಕೆ ಇಟ್ಟ ಗುರಿಯನ್ನ ನಾವು ಮುಟ್ಟಲೇಬೇಕನ್ನುವಂತ ಸಂಘರ್ಷದಲ್ಲಿ ಅನೇಕ ಅವಮಾನಗಳು, ಅನೇಕ ಸನ್ಮಾನಗಳ ಮಧ್ಯದಲ್ಲಿ ಇಲ್ಲಿಯವರೆಗೆ ಬಂದು ನಾನು ನಿಂತಿದ್ದೀನಿ. ಇವತ್ತು 7.5 ಕೋಟಿ ಕನ್ನಡಿಗರ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಮಹಿಳಾ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ತಮ್ಮೆಲ್ಲರ ಸೇವೆಯನ್ನ ಮಾಡ್ತಾ ಇದ್ದೀನಿ. ಸಾಮಾನ್ಯ ಕಾರ್ಯಕರ್ತೆಯಾಗಿ ರಾಜಕಾರಣಕ್ಕೆ ಬಂದವಳು ನಾನು. ನಮ್ಮ ಮನೆಯಲ್ಲಿ ಹಿಂದೂ ಮುಂದೆ ಯಾರು ರಾಜಕಾರಣದಲ್ಲಿ ಇರಲಿಲ್ಲ. ನನ್ಗೇನು ರೆಡ್ ಕಾರ್ಪೆಟ್ ಹಾಕಿ ನನಗೆ ಯಾರು ಕರೆದಿಲ್ಲ. ಆದ್ರೆ ಈಗ ರೆಡ್ ಕಾರ್ಪೆಟ್ ಹಾಕಿದ್ದಾರೆ, ಯಾಕಂತಂದ್ರೆ ಪ್ರಧಾನಮಂತ್ರಿಗಳಾದಂತ ಮೋದಿ ಅವರು 33% ಏನಾದ್ರು ಖಂಡಿತ 28ನೇ ಚುನಾವಣೆಗೆ ತೆಗೆದುಕೊಂಡು ಬಂದ್ರೆ 73 MLA ಕ್ಯಾಂಡಿಡೇಟ್ ಮಹಿಳೆಯರನ್ನ ನಾವು ಹುಡುಕಬೇಕು. ಇದ್ರಲ್ಲಿ ನೀವು ಒಬ್ರು ಇಬ್ರು ಯಾರಾದ್ರೂ ಆಗಬಹುದು. ಆದ್ರೆ ಗುರಿ ಬೇಕು, ಸಾಧನೆ ಮಾಡ್ತೀನಿ ಅನ್ನುವಂತ ಛಲ ಬೇಕು. ನೋಡಿ, ನಾನು ಪದ್ಮಕ್ಕನ ಬಗ್ಗೆ ಹೇಳೋದು ಅಂತಂದ್ರೆ 3 ಸಾರಿ ಕಾರ್ಪೊರೇಟರ್ ಆದ್ರು, 5 ಸಾರಿ. ಸಾಮಾನ್ಯನಾ? ಒಂದು ಮನೆಯಲ್ಲಿ ಒಬ್ಬ ತಾಯಿ 4 ಜನ ಮಕ್ಕಳಿಗೆ ಅಡಿಗೆಯನ್ನ ಮಾಡಿ ಬಡಿಸುವಂತ ಸಂದರ್ಭದಲ್ಲಿ ಒಬ್ಬ ಮಗ ಹೇಳ್ತಾನೆ ಉಪ್ಪು ಜಾಸ್ತಿ ಆಗಿದೆ, ಇನ್ನೊಬ್ಬ ಮಗ ಹೇಳ್ತಾನೆ ನನ್ಗೆ ಚಪಾತಿ ಯಾಕೆ ಮಾಡ್ಲಿಲ್ಲ, ಮತ್ತೊಬ್ಬ ಮಗ ಹೇಳ್ತಾನೆ ಅನ್ನ ಸಾಂಬಾರ್ ಯಾಕೆ ಮಾಡ್ಲಿಲ್ಲ ಅಂತ. ಇಂಥ ಪರಿಸ್ಥಿತಿಯಲ್ಲಿ ಸಾಮಾಜಿಕವಾಗಿ ಹೋಗಿ ಒಬ್ಬ ಮಹಿಳೆ ಹೋಗಿ ಒಂದು ಏರಿಯಾದಲ್ಲಿ 5 ಬಾರಿ ಆರಿಶ್ ಬರ್ತಾರೆ ಅಂತಂದ್ರೆ ಇವ್ರು ಎಷ್ಟೊಂದು ಸಮಾನವಾಗಿ ಸಮಾಜವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇಟ್ಸ್ ನಾಟ್ ಅ ಜೋಕ್, ಇಟ್ಸ್ ನಾಟ್ ಎಟ್ ಆಲ್ ಅ ಜೋಕ್. ನನಗೆ ಕೇಳಿ, ಒಂದಲ್ಲ 2 ಚುನಾವಣೆ ಸೋತೆ. ಮೊದಲನೇ ಚುನಾವಣೆ 800ರಲ್ಲಿ ಸೋತೆ, 2ನೇ ಚುನಾವಣೆ 38,000ರಲ್ಲಿ ಸೋತೆ. 10 ವರ್ಷ ಮನೆಯಲ್ಲಿ ಕೂತ್ಕೊಳ್ಳಲ್ಲ, ಮರಳಿ ಯತ್ನವ ಮಾಡು. ಅದು ಎಲ್ಲಿ? ಬೆಳಗಾವಿ, ಗಡಿ ಜಿಲ್ಲೆ, ಬಾರ್ಡರ್ ಇಶ್ಯೂ. ಲಿಂಗಾಯತ್ರಿ ಯಾರೂ ಇಲ್ಲ, ಲಿಂಗಾಯತ್ರಿ 10ರಿಂದ 12,000 ಇರೋರೆಲ್ಲ ಮರಾಠಿ ಭಾಷಿಕರು, ಮರಾಠ ಸಮಾಜ. ಅಂತದ್ರಲ್ಲಿ ಹೋಗಿ 18ರಲ್ಲಿ 52,000 ಮತಗಳ ಅಂತರದಿಂದ ಗೆದ್ದೆ, 23ಕ್ಕೆ 60,000 ಅಂತರದಿಂದ ಗೆದ್ದೆ. ಯಾಕೆ? ಶ್ರಮ. ಬರೀ ನಂದೊಬ್ಬಂದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಅವ್ರಿಗೆ ಸ್ಪಂದಿಸ್ತಾ ಇರುವಂತ ನಮ್ಮ ಮನಸ್ಸು, ನಮ್ಮ ಕಾರ್ಯವೈಖರಿ, ನಮ್ಮ ನಡವಳಿಕೆ ಎಲ್ಲಾ ಕೌಂಟ್ ಆಗುತ್ತೆ. ಸೌಮ್ಯ ಬಗ್ಗೆ ನನ್ ಬಹಳ ಆತ್ಮೀಯತೆ ಇದೆ. ಯಾಕಂದ್ರೆ ನಾನು ಅವಳು NGO ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ತನ್ನದೇ ಆದಂತ ಪ್ರಾಣಿ ಹಕ್ಕುಗಳ ಬಗ್ಗೆ ಹೋರಾಟ ಮಾಡ್ಕೊಂಡಿದ್ದೆ. ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ. ನಾನು ಸೌಮ್ಯಗೆ ಹೇಳಿದೆ, ನೀನು ನನ್ನ ಜೊತೆಲಿ ಕೆಲಸ ಮಾಡು ಅಂತ. ಬಹಳ ಪ್ರೀತಿಯಿಂದ ನನ್ನ ತಂಗಿಯ ತರ ಅವಳನ್ನ ಇದನ್ ಮಾಡು. MLA ಆದ
ಸೆಷನ್ನಲ್ಲಿ, ಸದನದಲ್ಲಿ ಯಾವುದೇ ಒಂದು ವಿಚಾರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋರು ಯಾರಾದ್ರು ಅಂತಂದ್ರೆ ಅದು ಮೊದಲು ಸೌಮ್ಯ ರೆಡ್ಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅಂತ ಆಕ್ಟಿವ್ ಸದನದಲ್ಲಿ ಏನೋ 16 ವೋಟ್ನಿಂದ ಅವರು ಪರಾಭವಗೊಂಡಿದ್ದಾರೆ. ಆದ್ರೆ ಅದು ಪರಾಭವ ಅಲ್ಲ, ಅದು ಇನ್ನೊಂದು ಮೆಟ್ಟಲು, ಅದು ಫುಲ್ ಸ್ಟಾಪ್ ಅಲ್ಲ, ಅದು ಕಾಮ ಅಂತ ನನ್ನ ಸಹೋದರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಪುಷ್ಪಲತಾ ಅವರು, ನಾನು ಯಾಕೆ ಎಲ್ಲ ನಿಮ್ಮದು ಅನೇಕ ಉದಾಹರಣೆಗಳನ್ನ ಕೊಡಬಹುದು, ಅದಕ್ಕೆ ಹೇಳಿದೆ ಪ್ರತಿಯೊಬ್ಬ ಮಹಿಳೆಯ ಜೀವನ ಒಂದೊಂದು ಕತೆ ಆಗಬಹುದು ಅಂತ. ಪುಷ್ಪಲತಾ ಅವರು KS ಆಫೀಸರ್, SC ಸಮಾಜದಿಂದ ಬಂದಂತವ್ರು. KS ಆಫೀಸರ್ ಆದ್ರ, ಓದಿ ಇವತ್ತು ನಮ್ಮ MD ಇದ್ದಾರ, ಮಹಿಳಾ ಅಭಿವೃದ್ಧಿ ನಿಗಮದ MD ಆಗಿದಾರ. ಅವ್ರಿಗೆ ಆಗುತ್ತೆ ಅಂತಂದ್ರೆ ಇನ್ನೊಬ್ಬ ಮಹಿಳೆಗೆ ಯಾಕೆ ಆಗಲ್ಲ, ನಮ್ಮ ಮಕ್ಕಳಿಗೆ ಯಾಕೆ ಆಗಲ್ಲ? ಆಗುತ್ತಾ ಇಲ್ಲ? ಆಗುತ್ತಾ ಇಲ್ಲ ಹೇಳಿ. ಇನ್ನು ಶ್ಯಾಮ್ಲಾ ಇಕ್ಬಾಲ್ ಅವರು ಮುಸ್ಲಿಂ ಸಮಾಜದವರು, ಅವ್ರು ಇಷ್ಟೊಂದು ಅವರ ಆಚಾರ ವಿಚಾರ ಆಚರಣೆಗಳನ್ನ ಇಷ್ಟೊಂದು ಕಟ್ಟುಪಾಡಾಗಿ ಮಾಡ್ತಾರೆ ಅಂದ್ರೆ 3 ಹೊತ್ತು ತಲೆ ಮೇಲೆ ಹಾಕೊಂಡಿರ್ತಾರೆ. ಸೀನಿಯರ್ IAS ಆಫೀಸರ್ ಕೇರಳದವರು, ಅತ್ಯಂತ ಕಠಿಣ ಧರ್ಮ ಪಾಲಕರು ಯಾರಾದ್ರೂ ಇದ್ರೆ ಅವರು ಅಂತ ಹೇಳ್ತೀವಿ ನಾವು. ಅವರು IAS ಆದ್ರು, ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಅವ್ರಿಗೆ ಗೊತ್ತು, ಅವರು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅವ್ರಿಗೆ ಗೊತ್ತು. ಅಂತವರು ಇವತ್ತು IAS ಆಗಿ ಮುಖ್ಯವಾಹಿನಿಯಲ್ಲಿ ಇಷ್ಟೊಂದು ದೊಡ್ಡ ಇಲಾಖೆಯ ಸೆಕ್ರೆಟರಿ ಆಗಿ ಕೆಲಸ ನನ್ನ ಜೊತೆಯಲ್ಲಿ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಇನ್ನು ನಾಗಲಕ್ಷ್ಮಿ, ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಇದ್ದಾಗ ನನ್ನ ಹತ್ರ ಬಂದ್ರವರು ಒಂದಿನ, ನನಗೆ ಡಾಕ್ಟರ್ ಪರಮೇಶ್ವರ್ ಸರ್ ನಿಮ್ಮನ್ನು ಭೇಟಿ ಮಾಡ್ಲಿಕ್ಕೆ ಕಳಿಸಿದ್ದಾರೆ ಅಂತಂದ್ರು. ಹೌದಾ, ಏನ್ ನೀವು ಅಂತ ಕೇಳಿದೆ. ಇಲ್ಲ, ನಾನು ಪ್ರೊಫೆಸರ್ ಇದ್ದೀನಿ, ನಾನು ಡೆಂಟಿಸ್ಟು, ನಿಮಗೆ ಭೇಟಿ ಮಾಡ್ಲಿಕ್ಕೆ ಕಳಿಸಿದ್ದಾರೆ, ಯು ಆರ್ ದ ರೈಟ್ ಪರ್ಸನ್ ಅಂತ ನನಗೆ ಕಳಿಸಿದ್ದಾರೆ ಅಂದ್ರು. ನನಗೆ ಒಂಥರ ಹುಚ್ಚು, ಡಾಕ್ಟರ್ ಅಂತಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ನಾನ್ ಡಾಕ್ಟರ್ ಆಗ್ಬೇಕು ಅಂತ ಒಂದಿನ ಕನಸ್ಕೊಂಡಿದ್ದೆ, ಆಗ್ಲಿಕ್ಕೆ ಆಗ್ಲಿಲ್ಲ. ಡಾಕ್ಟರ್ ಬಂದ್ರಲ್ಲ, ಆಯ್ತು ನಮ್ಮ ಟೀಮ್ ನಲ್ಲಿ ಇವ್ರನ್ನ ಏನಾದ್ರೂ ಮಾಡೋಣ ಅಂತ ಎಲ್ಲರನ್ನು ಕರೆದು ಮಾತಾಡಿ ಎಲ್ಲರಿಗೂ ಹೇಳಿ ನನ್ನ ಜೊತೆ ಅವ್ರನ್ನ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷೆಯಾಗಿ ಮಾಡ್ಕೊಂಡು ಇವತ್ತು ಅವರು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಅತ್ಯಂತ ಚೆನ್ನಾಗಿ ತಮ್ಮ ಕಾರ್ಯವನ್ನ ನಿಭಾಯಿಸ್ತಾ ಇದ್ದಾರೆ. ಹೇಳೋ ತಾತ್ಪರ್ಯ ಇಷ್ಟೇ, ಗುರಿ ಇಲ್ಲದ ಜೀವನ ಮಹಿಳೆಗೆ ಬೇಡ. ಇವತ್ತು ಮಹಿಳೆ ಮನೆಯೊಳಗಡೆನೂ ಕೂಡ ಸಕ್ಸಸ್ ಆಗಿದ್ದಾಳೆ, ಮನೆ ಹೊರಗಡೆ ಕೂಡ ಸಕ್ಸಸ್ ಆಗಿದ್ದಾಳೆ. ಆದ್ರೆ ಅದರ ಜೊತೆಯಲ್ಲಿ ಗುರಿ ಇಟ್ಕೊಂಡು ನಾವು ಮುಂದೆ ಹೋಗೋಣ. ಈಗ ನಮ್ಗೆ ಇಷ್ಟಿಷ್ಟು ವಯಸ್ಸಾಗಿದೆ, ಆದ್ರೆ ನಮ್ಮ ಮುಂದಿನ ಗುರಿ ಏನು? ನಮ್ಮ ಮಕ್ಕಳ ಸಂಸ್ಕೃತಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ನಮ್ಮ ಆರೋಗ್ಯ, ಇವನ್ನೆಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ನಾವು ಇನ್ನೊಬ್ರು ನನಗೆ ಸ್ಫೂರ್ತಿ ಆಗಿದ್ದಾರೆ ಅಂತ 10 ಸಾರಿ ಹೇಳೋದ್ಕಿನ್ನ ನನ್ನಿಂದ ಇಬ್ರು ಸ್ಫೂರ್ತಿಗೊಳಗಾದ್ರು ಅನ್ನೋ ಹಾಗೆ ನಾವು ಬೆಳಿಬೇಕು ಅನ್ನೋದು ನನ್ನ ಆಸೆ. ಮಾಡೋಣ ಎಲ್ರೂ ಸೇರ್ಕೊಂಡು. ಏನ್ ಬರೀ ಒಂದೇ ದಿನಕ್ಕೆ ಸೀಮಿತ? 364 ಬೇಡಣ? 364 ದಿನ ಕೂಡ ಈ ಸ್ತ್ರೀತನವನ್ನ ನಾವು ಆನಂದಿಸ್ಬೇಕು. ಯಾರಿಗೂ ಕಡಿಮೆ ಇಲ್ಲ, ನಾವು ಸ್ವಾಭಿಮಾನಿಗಳು. ನಮಗೆ ಮಕ್ಕಳನ್ನ ಹೆರುವಂತ ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ. ಸಹನೆ, ಕ್ಷಮೆಯನ್ನ ಕೊಡುವಂತ ಶಕ್ತಿ ಆ ಭಗವಂತ ನಮಗೆ ಕೊಟ್ಟಿದ್ದಾನೆ. ಬಟ್ ಸ್ವಾಭಿಮಾನವನ್ನ ಬಿಟ್ಟು ಬದುಕೋದು ಬೇಡ. ತಾವು ಯಾವ ದಾರಿಯಲ್ಲಿ ಸಾಗಿ ಪ್ರಶಸ್ತಿಗಳನ್ನ ಇವತ್ತು ಗಳಿಸ್ತಾ ಇದ್ದೀರೋ ತಮ್ಮೆಲ್ಲರಿಗೂ ಕೂಡ ದೊಡ್ಡ ಅಭಿಮಾನದ ಅಭಿನಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದಂತ ನನ್ನ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದ ಹೇಳ್ತೀನಿ. ಬಹಳಷ್ಟು ನನಗೆ ಬರೆದು ಕೊಟ್ಟಿರ್ತಾರೆ, ಈ ರೀತಿ ಭಾಷಣ ನಿಮ್ದು ಇರಬೇಕು ಅಂತ. ಆದ್ರೆ ನನಗೆ ಓದೋದಂಥದ್ದು ಅದನ್ನ ನೋಡುವಂತ ಹವ್ಯಾಸನೇ ಇಲ್ಲ. ಯಾಕಂದ್ರೆ ನನಗೆ ಏನ್ ಮಾತಾಡ್ಬೇಕು ಅನಿಸುತ್ತೋ ಅದನ್ನ ನಾನು ಬಡ ಮಾತಾಡ್ಬಿಡ್ತೀನಿ. ಸೊ ಹಿಂಗಾಗಿ ನನ್ನ ಮಾತು ತಮ್ಮ ಮನಸ್ಸನ್ನ ಮುಟ್ಟಿದೆ ಅಂತ ಅನ್ಕೊಂಡು ಇನ್ನೊಮ್ಮೆ ತಮ್ಮೆಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅನೇಕ ಅಭಿವೃದ್ಧಿ ಪರವಾದಂತ ಯೋಜನೆಯನ್ನ, ಕಾರ್ಯಕ್ರಮಗಳನ್ನ ಮಹಿಳೆಯರ ಸುರಕ್ಷತೆಗಾಗಿ, ಮಕ್ಕಳ ಅಭ್ಯುದಯಕ್ಕಾಗಿ ತೆಗೆದುಕೊಂಡು ಬಂದಿದೆ. ಇದು ನಿಮ್ಮ ಸರ್ಕಾರ, ಇಲಾಖೆ ನಿಮ್ಮದು. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನೆಲ್ಲ ಗೃಹಲಕ್ಷ್ಮಿಗಳಿಗೆ ಇನ್ನೊಮ್ಮೆ ಶುಭಾಶಯ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.
ಗುರಿಯೊಂದಿದ್ರೆ ಎಲ್ಲ ಅಡೆತಡೆಗಳನ್ನ ದಾಟಿ ನಾವೆಲ್ಲರೂ ಸಾಧಿಸಬಹುದು ಅನ್ನೋದನ್ನ ಹೇಳೋದ್ರ ಜೊತೆಗೆ ತಮ್ಮೆಲ್ಲರಿಗೂ ನೈಜ ನಿದರ್ಶನದಂತಿರುವ ಮಹಿಳೆಯಾಗಿ ರಾಜಕೀಯ ವಲಯದಲ್ಲೂ ಗಟ್ಟಿಗಿತ್ತಿಯಾಗಿ ನಿಂತು ಎಲ್ಲಾ ಮಹಿಳೆಯರಿಗಾಗಿ ಸದಾ ಮಿಡಿಯುವ ನಮ್ಮ ಹೆಮ್ಮೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರಿಗೆ ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ತಾವೆಲ್ಲರೂ ಧನ್ಯವಾದಗಳನ್ನ ಸಮರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಪ್ರಶಸ್ತಿ ಪ್ರದಾನ ನೆರವೇರಿಸುವುದಕ್ಕೂ ಮುನ್ನ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಜೊತೆಯಾಗಿ ಅದರಲ್ಲೂ ವಿದ್ಯಾರ್ಥಿನಿಯರ ಜೊತೆಯಾಗಿ ಕಂಡುಬರುವಂತಹ ನಮ್ಮ ಹೆಮ್ಮೆಯ ಮತ್ತೊಬ್ಬರು ಮಹಿಳಾ ಮಣಿಯಿದ್ದಾರೆ. ಹಾಗಾಗಿ ಅವರು ನಿಮ್ಮೆಲ್ಲರನ್ನ